ಇವತ್ತು ಕ್ಯಾಪ್ಸಿಕಮ್ ಮದ್ದೊಡಿಬೇಕಾಗಿತ್ತು ಪುಲಿ ಅವ್ರ ಮನೆ ತಗೊಬಿಟ್ಟು RX ಶಿಸ್ತಾಗಿ ನಮ್ಮ ತಾತನ ತೋಟದ ಹತ್ರ ಕರ್ಕೊಂಬಂದೆ. ಅಷ್ಟು ನಮ್ಮ ತಾತ ನೀವು ಮೊದಲು ಕೂಡ ತಂದಿದ್ದು ಇದು ರೆಡ್ ಟ್ರಿಪ್ಸ್ ಜಾಸ್ತಿ ಆಗ್ಬಿಟ್ಟೈತೆ, ಅದಕ್ಕೋಸ್ಕರ ಮದ್ದೊಡಿಬೇಕಂದ ಸೆಮ್ಟಿದ್ದು ನಮ್ಮ ತಾತನೆಲ್ಲ ಮೊದಲೆಲ್ಲ ಕ್ಲೀನಾಗಿ ಕಳ್ಸಿಬಿಟ್ಟಿದ್ದು. ಡ್ರಮ್ ಕಟ್ನ ಡ್ರಮ್ಮಾಗ ತಿರ್ಸ್ಕೊಂಡು ನಮ್ಮ ಪುಲಿ ಒಂದು ಮಾತು ಹೇಳಿದ್ನು, ಕ್ಯಾಬ್ ಸಿಸ್ಟಮ್ ತೋಟಕ ಮುದ್ದು ಯಾಕ ಕಳಿಸ್ತಾ ಇದ್ದೇನೆ ಒಬ್ಬರು ಪುಲಿ. ನಾನು ಈ ಕಡೆ ಮದ್ದು ಕೂಡ ಹೊಡ್ಕೊಂಬತ್ತಾ ಇದ್ದೆ, ಬರಾಬರಿ 200 ಲೀಟರ್ ಇವತ್ತು ಮದ್ದು ಹೊಡಿತಿರೋದು. ನಮ್ಮ ಪುಲಿ ಈ ಕಡೆ ವೈರ್ ಕೂಡ ಎಳೀತಾ ಇದ್ನು. ತುಂಬಾ ಜನ ಕೇಳ್ತಾ ಇದ್ರಣ್ಣ ನಿಮ್ಮ ಒಡೆ ಮದ್ದು ಸುಳಿಗೆ ಬೀಳ್ತಾ ಇಲ್ಲ ಅಂತ. ನೀವು ಅಬ್ಸರ್ವ್ ಮಾಡ್ಬೋದು, ಸುಳಿ ಕೂಡ ಬೆಳ್ತೈತೆ. ಅದೇ ತರ ತುಂಬಾ ಜನ ಕೇಳ್ತಾ ಇದ್ರಣ್ಣ ಎಷ್ಟಣ್ಣ ಬಂದೈತೆ ಲಾಭ ಅಂತ. ಹಾಕಿರೋ ಬಂಡವಾಳ 4 ಲಕ್ಷದಾಗ ಬಂಡವಾಳ ಕೂಡ ಬಂದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನೆಲ್ಲ ಮಾಡಿ ಮುಗಿಸಾಕ 3 ಗಂಟೆ ಆಗಿತ್ತು. ಮದನ ಯಲಹಂಕದಿಂದ ಕೂಡ ಬಂದಿದ್ನು. ನಮ್ಮ ಪುಲಿ ಮಾತು ಕೂಡ ಹೇಳಿದ್ನು. ನಮ್ಮ ಇನ್ನೊಬ್ಬ ಫ್ರೆಂಡ್ ಕ್ಯಾಪ್ಸಿಕಮ್ ಕೂಡ ಬೆಳೆದಿದ್ನು. ಅಲ್ಲೆಲ್ಲ ಒಂದು ಗಿಡಗಳು ಕೂಡ ಸಾಯ್ತಾ ಇದ್ವು. ಎಷ್ಟೇ ಡ್ರಿಂಚಿಂಗ್ ಮಾಡಿದ್ರು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಯಲಹಂಕದಿಂದ ಈ ಮದನ ಕೂಡ ಕರ್ಸಿದ್ದು. ಇವ್ರು ಗಿಡಗಳೆಲ್ಲ ಚೆಕ್ ಮಾಡ್ಬಿಟ್ಟಿದ್ದು, ಇದು ಕಂಡ ಕಳೆ ರೋಗವಿನೇ, ಇದಕ್ಕೆ ಯಾವ ತರ ಡ್ರಿಂಚಿಂಗ್ ಮಾಡ್ಬೇಕಂತ ನಾನು ಮೊದಲು ಹೇಳ್ತೀನಿ. ಅದು ಡ್ರಿಂಚಿಂಗ್ ಮಾಡೋ ಸರೋಗ್ತಿದೆ ಅಂತ ಕೂಡ ಹೇಳ್ದು. ಯಾವ್ದಪ್ಪ ಮೊದಲು ಕೊಟ್ಟಿದ್ರೆ ಅವರು ನನ್ಗೆ ಇವತ್ತು ವೈಟೆಕ್ಸ್ ಮೆಟಲ್ ಆಮೇಲೆ ಸ್ಟೆಪ್ರೋ ಇದೆಲ್ಲ ಡ್ರಿಂಚಿಂಗ್ ಮಾಡೋಣ ಕರೆಕ್ಟಾಗಿ 12 ದಿನದ ಗಿಡ ರೆಡಿ ಆಗಿಲ್ಲ ಅಂದ್ರೆ ನಾನೇ ಜವಾಬ್ದಾರಿ ಅಂತ ಕೂಡ ಹೇಳಿದ್ರು. ಇವಾಗಲೇ ಇವ್ರ ನಂಬರ್ ಹಾಕಲ್ಲ, ಗಿಡ ನಂಗೆ ಏನೋ ಸಕ್ಸಸ್ ಆದ್ಮೇಲೆ 100% ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಅವ್ರ ನಂಬರ್ ಕೂಡ ಹಾಕ್ತೀನಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋ ಕೂಡ ತಲುಪಿಸ್ತೀನಿ ನಮ್ಮ ರೈತರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಬಂದಿದ್ದಕ್ಕೋಸ್ಕರ ನಮ್ಮ ತರದಾಗ ಟಮಾಟಾ ಮತ್ತೆ ಕ್ಯಾಪ್ಸಿಕಮ್ ಕೂಡ ಕಿತ್ತು ಕಳಿಸ್ತಾರೆ. ಅದೇ ತರ ನಮ್ಮ ಶಿಲ್ಪಾಕ್ನು ಹೊಸಳಿದಾಗ ಮಟನ್ ಫಂಕ್ಷನ್ ಕೂಡ ಹೇಳಿದ್ರು. ನಾವು ಆರ್ಜೆಬ್ರೋ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಹೋಗಿದ್ರೆ ಊಟ ಎಲ್ಲ ತಿನ್ಕೊಂಡು ಹಂಗೆ ಒಂದು ಫೋಟೋ ಕೂಡ ತಗೊಂಡ್ರೆ. ಅದೇ ತರ ಹಳ್ಳಿ ಸಂಪ್ರದಾಯ ಹಿಂಗೆ ನಮ್ಮ ಶಿಲ್ಪಾಕ್ನು ಎಲ್ಲಡಿಕೆ ಕೂಡ ತಂದಿದ್ಲು. ಆ ಎಲ್ಲಡಿಕೆ ಎಲ್ಲ ಹಾಕೊಂಡು ಮನೆಗೆ ಬರೋಕೆ ಟೈಮ್ ನೋಡಿದ್ರೆ ಮಧ್ಯಾಹ್ನ 4:30-5 ಗಂಟೆ ಕೂಡ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.